ಉಡುಪಿ ಜಿಲ್ಲಾ ಮಾಜಿ ಸೈನಿಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ 2008ರಲ್ಲಿ ನಾನು ಈ ಸಂಸ್ಥೆಗೆ ಕೆಲಸಕ್ಕೋಸ್ಕರ ನಾನಿಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಎಲ್ಲ ಇಂಟರ್ವ್ಯೂನಲ್ಲಿ ನಾನು ಪಾಸ್ ಮಾಡಿಕೊಂಡು ಇಂಟರ್ವ್ಯೂನಲ್ಲಿ ಈ ಕೆಲಸಕ್ಕೆ ತೇರ್ಗಡೆ ಹೊಂದಿ ಈ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡೆ. 2008ರಿಂದ ಪ್ರಾರಂಭ ಆದಂಥ ಈ ಸಂಸ್ಥೆ, ನನ್ನ ಹೆಸರು ಪರಮೇಶ್ವರ್ ಅಂತೇಳಿ, ನಾನು ಫಸ್ಟು ICIC ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಮತ್ತು ಮುತ್ತೂಟ್ ಫೈನಾನ್ಸಲ್ಲಿ DGM ಆಗಿ ಕೆಲವೊಂದು ವರ್ಷಗಳು ಮತ್ತು ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೆಲ್ಲ ಕೆಲಸ ಮಾಡಿ ಸ್ವಲ್ಪ ಅನುಭವಗಳನ್ನು ಹೊಂದಿ ಈ ಸಂಸ್ಥೆಗೆ 2008ರಿಂದ ಪ್ರಾರಂಭವಾದ ಈ ಸಂಸ್ಥೆ ಒಳಗಡೆ ಸೇರಿಕೊಂಡಾದಮೇಲೆ ಅತ್ಯುತ್ತಮವಾಗಿ ನಮ್ಮ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಸುವರ್ಣವರ ನೇತೃತ್ವದಲ್ಲಿ ಇಂಟರ್ವ್ಯೂಗಳು ತಗೊಂಡು ಈ ಸಂಸ್ಥೆ ಉನ್ನತ ಸ್ಥಾನಕ್ಕೆ ಬೆಳೆಯೋದಕ್ಕೆ ತುಂಬ ಕಾರಣಕರ್ತವಾಗಿದೆ. ಹಂತ ಹಂತವಾಗಿ ಈ 39ನೇ ವರ್ಷ ಈಗ ನಡೀತಾ ಇದೆ ಈ ಸಂಸ್ಥೆ. ನಾವು ಸೇರಿಕೊಂಡಂಥ ಸಂದರ್ಭಗಳಲ್ಲಿ ಅದು ಯಾವುದೇ ಕೆಲಸಗಳಲ್ಲಿ ಸ್ವಲ್ಪ ಕುಂಠಿತವಾಗಿ ನಡೀತಾ ಇತ್ತು. ಅದನ್ನು ನಾವು ಉನ್ನತ ಸ್ಥಾನಕ್ಕೆ ತಗೊಂಡೋಗಿ 10% ಡಿವಿಡೆಂಡ್ ಇದ್ದದನ್ನು 20%ಇಂದ 20ರಿಂದ ಇದ್ದದನ್ನು 22%ವರೆಗೂ ಕೂಡ, ಮತ್ತು ಠೇವಣಾತಿಗಳಿಂದ ಹಿಡಿದು, ಲೋನಿಂದ ಹಿಡಿದು, ರಿಕವರಿಯಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ಇದನ್ನು ಮೇಲ್ದರ್ಜೆಗೆ ಏರಿಸಿ ಒಂದು ಕರ್ನಾಟಕ ರಾಜ್ಯದಲ್ಲೇ ವಿಶಿಷ್ಟ ಮಾದರಿಯ ಸಹಕಾರ ಸಂಘ ಎಂಬ ಹೆಗ್ಗಳಿಕೆಯನ್ನು ಪಡೆದಂಥ ಈ ಸಂಸ್ಥೆ ಮಾಜಿ ಸೈನಿಕರ ಈ ಸಂಸ್ಥೆ ಒಳಗಡೆ ಒಂದು ಹೆಸರುವಾಸಿಯಾಗಿದೆ. ಮತ್ತು ಇದು ಪ್ರತಿ ಸಂದರ್ಭದಲ್ಲೂ ಕೂಡ ಎಲ್ಲ ಕಡೆಯೂ ಕೂಡ ಒಂದು ಯಶಸ್ವಿಯಾಗಿ ಮುನ್ನಡೀತಾ ಇರೋದ್ರಿಂದ ನಾನಾ ಥರ ಪ್ರಶಸ್ತಿಗಳು, ನಾನಾ ಥರ ನಮಗೆ ಇವೆಲ್ಲ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಮಾಜಿ ಸೈನಿಕರಲ್ಲಿ ಅವರ ಆಡಳಿತ ಮಂಡಳಿಯ ಒಟ್ಟು ಸದಸ್ಯರುಗಳಿರ್ಬೋದು, ಮತ್ತು ಬೇರೆ ಎಲ್ಲ ಜನಗಳು, ಅದರ್ಸು ಸಾಮಾಜಿಕ ಇದರಲ್ಲಿ ಸಹ ಹೊರಗಡೆಯ ಜನಗಳಿರ್ಬೋದು, ಮತ್ತು ಅವರ ಅವಲಂಬಿತರ ಜನಗಳಿರ್ಬೋದು, ಅವರು ಪ್ರತಿಯೊಬ್ಬರೂ ಕೂಡ ಈ ಸಂಸ್ಥೆಗೋಸ್ಕರ ಸಹಕಾರಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇದರಲ್ಲಿ ಉನ್ನತ ನಮಗೆ ಆಡಳಿತ ಮಂಡಳಿಯವರ ಸಪೋರ್ಟ್ ಯಾವೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಉತ್ಕೃಷ್ಟವಾಗಿರೋದ್ರಿಂದ ಈ ಸಂಸ್ಥೆ ಎತ್ತರದಲ್ಲಿ ಬೆಳೀತಾ ಇದೆ. ಅದಕ್ಕೋಸ್ಕರ ಈ ಸಂಸ್ಥೆ ಒಳಗಡೆ ಕೆಲಸ ಮಾಡೋದೇ ನಮಗೆ ಒಂದು ಪುಣ್ಯ. ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ಹೆಚ್ಚು ಕೆಲಸ ಮಾಡಿ ಜನಗಳಲ್ಲಿ ಅವ್ರಿಗೆ ನಾವು ಹೆಚ್ಚು ಡಿವಿಡೆಂಡನ್ನಾಗಿರಲಿ ಅಥವಾ ಡಿಪಾಸಿಟ್ಸ್ನಲ್ಲಿ ಅವ್ರಿಗೆ ಹೆಚ್ಚು ಇಂಟ್ರೆಸ್ಟನ್ನಾಗಲಿ ಕೊಟ್ಕೊಂಡು, ಮತ್ತು ರಿಕವರಿನೂ ಕೂಡ ಸಾಲಗಳಲ್ಲಿ ಕೊಟ್ಟಿರ್ತಕ್ಕಂಥ ಸಾಲಗಳನ್ನ ರಿಕವರಿ ಮಾಡಿಕೊಂಡ್ರಾಗಲಿ, ಇದು 99.9% ನಮ್ಮಲ್ಲಿ ರಿಕವರಿ ಇದೆ. ಮತ್ತು ಡಿಪಾಸಿಟನ್ನು ಕೂಡ ಅಷ್ಟೇ. ಒಟ್ಟು 10,000 ಸದಸ್ಯರುಗಳು ನಮ್ಮಲ್ಲಿ ಈಗ ಸಕ್ರಿಯವಾಗಿ ಕಾರ್ಯಗತ ಮಾಡ್ತಾಯಿದ್ದಾರೆ. ಇಲ್ಲಿ ಸದಸ್ಯರುಗಳಲ್ಲಿ ಅಲ್ಲಿ 779 ಮಾಜಿ ಸೈನಿಕರುಗಳಿದ್ದಾರೆ. ಅವರ ಅವಲಂಬಿತರು 327 ಜನ ಇದ್ದಾರೆ. 6,000 ಜನರಷ್ಟು ನಮ್ಮಲ್ಲಿ ಇದಕ್ಕೆ ಬಿ ತರಗತಿ ಸದಸ್ಯರುಗಳಾಗಿ ಕೆಲಸ ಮಾಡಿಕೊಂಡು ಒಟ್ಟು ವರ್ಷದಿಂದಲೂ ಕೂಡ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಅದು ಹೀಗೆ ಮುನ್ನಡೆಯಲಿ ಅಂತ ಹೇಳಿ ನಾನು ದೇವರಲ್ಲಿ ವಿಶೇಷವಾಗಿ ಕೋರ್ಕೋತಾ ಇದ್ದೀನಿ. ನಾನು ಚಂದ್ರಶೇಖರ್ ಸುವರ್ಣ ಅಂತ, ಇಲ್ಲಿಯ ಉಡುಪಿಯವನೇ. ನಾನು ಭಾರತೀಯ ವಾಯುಸೇನೆಯಲ್ಲಿ 15 ವರ್ಷ ಸೇವೆ ಸಲ್ಲಿಸಿದ ನಂತರ ನಾನು ನಿವೃತ್ತಿಗೊಂಡು ಕರ್ನಾಟಕ ಲೋಕಸೇವಾ ಆಯೋಗ ಇದರಲ್ಲಿ 1984ರ ಬ್ಯಾಚ್ನಲ್ಲಿ KS ಅಧಿಕಾರಿಯಾಗಿ ಕರ್ನಾಟಕ ಸರ್ಕಾರದ ಸೇರಿಕೊಂಡಿದ್ದೇನೆ. ಇದಾದ ನಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ನಾನು ವರ್ಗಾವಣೆಗೊಂಡು ಬಂದಿದ್ದೇನೆ. 1988ರಲ್ಲಿ ಈ ಸೊಸೈಟಿ ಹುಟ್ಟಬೇಕಾದರೆ ಇದರ ಒಂದು ಹಿನ್ನೆಲೆ ಇದೆ. ಮಾಜಿ ಸೈನಿಕರ ಸಂಘಟನೆಯಲ್ಲಿ ಯಾವುದೇ ಒಂದು ನೋಂದಾಯಿತ ಸಂಸ್ಥೆಯಲ್ಲಿ ಇರಲಿಲ್ಲ. ನಾನು ಬಂದ ನಂತರ ಇಲ್ಲಿ ಮಾಜಿ ಸೈನಿಕರ ವೇದಿಕೆ ಅಂದರೆ ನಮ್ಮ ಅಸೋಸಿಯೇಷನ್ ಇದನ್ನು ರಿಜಿಸ್ಟ್ರೇಷನ್ ಮಾಡಿ ನೋಂದಾಯಿಸಿ ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ನಮ್ಮ ಜೊತೆ ಇವರು ಇದ್ದರು, MT ಶ್ರೀಧರ್, PJT ಅಲ್ಮೇಡಾ ಆ್ಯಂಡ್ ಇವರು ಜಯರಾಮ್ ಶೆಟ್ಟಿ, ಸಂಜೀವ್ ಶೆಟ್ಟಿ, ಇವರೆಲ್ಲ ಜೊತೆ ಸೇರಿ ನಾವು ಈ ಒಂದು ವೇದಿಕೆಯನ್ನು ಮಾಡಿದ್ವಿ. ಜೊತೆಗೆ ಪ್ರತಿ ವರ್ಷವೂ ಮಾಜಿ ಸೈನಿಕರ ರ್ಯಾಲಿ ನಡೀತಾ ಇತ್ತು ಮಂಗಳೂರಲ್ಲಿ. 1988ರಲ್ಲಿ ನಾವು ಜಿಲ್ಲಾಧಿಕಾರಿಗೆ ಹೋಗಿ ಮನವಿ ಕೊಟ್ಟು, ಪ್ರತಿ ವರ್ಷವೂ ನೀವು ಮಂಗಳೂರಲ್ಲಿ ಮಾಡ್ತಾಯಿದ್ದೀರಿ, ಈ ವರ್ಷ ಉಡುಪಿ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ. ಆ ಉಡುಪಿ ಜಿಲ್ಲೆ ಅಂತ ಇರಲಿಲ್ಲ, ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯೇ ಇತ್ತು. ಉಡುಪಿಯಲ್ಲಿ ಮಾಡಬೇಕಂತ ನಾವು ಮನವಿ ಮಾಡಿದ ಪ್ರಕಾರ ಆಗಿನ ಜಿಲ್ಲಾಧಿಕಾರಿ ಮಿಸ್ಟರ್ ಅನೂಪ್ ಕೆ ಪೂಜಾರಿ ಅಂತ ಅವರು DC ಅವರು ಒಪ್ಪಿಕೊಂಡು
ಇಲ್ಲಿ ಉಡುಪಿಯಲ್ಲಿ ಜಿಲ್ಲೆಯ ಸಮಗ್ರ ಮಾಜಿ ಸೈನಿಕರನ್ನು ಸೇರಿಸಿ ಇಲ್ಲಿ ದೊಡ್ಡ ರ್ಯಾಲಿ ಮಾಡಿದೆವು. ಆ ರ್ಯಾಲಿಯಲ್ಲಿ ನಾವು ಈ ನಮ್ಮ ಸೊಸೈಟಿ ಸ್ಥಾಪನೆಯ ಬಗ್ಗೆ ಅಲ್ಲಿ ಪ್ರಸ್ತಾವನೆ ಮಾಡಿದಾಗ ಎಲ್ಲರೂ ಅದಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟರು. ಒಂದೇ ದಿನದಲ್ಲಿ ಇದಕ್ಕೆ ಮೆಂಬರ್ಶಿಪ್ ಷೇರು ಸಂಗ್ರಹಣೆ ಸುಮಾರು ಒಂದು 12,000 ನಮಗಲ್ಲಿ ಷೇರು ಸಂಗ್ರಹಣೆ ಆಯಿತು ಇದರಲ್ಲಿ. ಆನಂತರ ನಾನು ಇದೇ ಸಹಕಾರಿ ಇಲಾಖೆ ಅಧಿಕಾರಿ ಆಗಿದ್ದ ಕಾರಣ ಇದರ ಸ್ಥಾಪನೆಗೆ ಎಲ್ಲ ಇದನ್ನು ವ್ಯವಸ್ಥೆಯನ್ನು ಮಾಡಿ ಸಂಘದ ಬೈಲಾ ಬರೆದು ಇದನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಇದು ಸ್ಥಾಪನೆ ಆದದ್ದು ಸೊಸೈಟಿ ಮಾಜಿ ಸೈನಿಕರ ದಕ್ಕ ಜಿಲ್ಲಾ ಮಾಜಿ ಸೈನಿಕರ ಅಭಿವೃದ್ಧಿ ಸಹಕಾರ ಸಂಘ ಎಂದು. ಆನಂತರ ಇದು ಉಡುಪಿ ಜಿಲ್ಲೆ ಪ್ರತ್ಯೇಕ ಆದ ನಂತರ 1997ರಲ್ಲಿ ಇದು ಉಡುಪಿ ಜಿಲ್ಲಾ ಮಾಜಿ ಸೈನಿಕರ ಸಹಕಾರ ಸಂಘ ಅಂತ ಮರುನಾಮಕರಣಗೊಂಡದ್ದು ಆಯಿತು. ಇನಿಷಿಯಲಿ ಸ್ಥಾಪಕ ಆಡಳಿತ ಮಂಡಳಿ, ಅದರಲ್ಲಿ ಸುಮಾರು 9 ಜನ ಡೈರೆಕ್ಟರ್ಸ್ ಇದ್ದರು. ಆನಂತರ ಪ್ರಥಮ ಅಧ್ಯಕ್ಷರಾಗಿ ನಮ್ಮ ಮಾಜಿ ಸೈನಿಕರಾದ MD ಶ್ರೀಧರ್ ಅವರು ಇದರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹೊಂದಿಕೊಂಡರು. ಸೊಸೈಟಿ ಬನ್ನಂಜೆಯಲ್ಲಿ ಕಾರ್ಯಾರಂಭಗೊಂಡಿತು. ಕಾರ್ಯಾರಂಭದ ಉದ್ಘಾಟನೆಯನ್ನು ಅಂದಿನ ನಮ್ಮ MP ಆಗಿದ್ದ ಶ್ರೀಮಾನ್ ಆಸ್ಕರ್ ಫರ್ನಾಂಡಿಸ್ ಅವರು ಉದ್ಘಾಟನೆ ಮಾಡಿ ಇದಕ್ಕೆ ಶುಭ ಹಾರೈಸಿದರು. ಅಂದಿನಿಂದ ಈ ಸೊಸೈಟಿ ಅಭಿವೃದ್ಧಿ ಹೊಂದುತ್ತಾ ಬಂದಿದೆ. ಇದೀಗ ನಾವು ಸುಮಾರು 39 ವರ್ಷಗಳನ್ನು ಕಳೆದಿದ್ದೇವೆ. ಭಾಳಷ್ಟು ಅಭಿವೃದ್ಧಿ ಕಾರ್ಯ ಇಲ್ಲಿ ಆಗಿದೆ. ಇವತ್ತು ನಾವು ಇಲ್ಲಿ ಸರ್ಕಾರದಿಂದ ಸ್ವಂತ ನಿವೇಶನ ಪಡೆದು ಕಟ್ಟಡ ಕಟ್ಟಿದ್ದೇವೆ. 3 ಅಂತಸ್ತಿನ ಕಟ್ಟಡ. ಇವತ್ತು ನಮ್ಮ ಇದು ಸ್ವಂತ ಆಸ್ತಿ. ಇದಕ್ಕೆ ಭಾಳಷ್ಟು ಕೆಲಸ ಮಾಡಿದ್ದೇವೆ. ಈಗ ಸ್ಥಾಪಕ ನಿರ್ದೇಶಕರ ಪೈಕಿ ನಾನು ಒಬ್ಬನೇ ಇರೋದಲ್ಲದೆ ಮತ್ತು ಎಲ್ಲ ಅವರು ದಿವಂಗತರಾಗಿದ್ದಾರೆ. ಯಾಕಂದರೆ ಆಲ್ರೆಡಿ 39 ವರ್ಷಗಳಾಯಿತು. ಇದರ ಪ್ರತಿ ಕ್ಷಣದಲ್ಲಿ ಪ್ರತಿ ಹಂತದಲ್ಲಿಯೂ ನಾನು ಎಲ್ಲೇ ವರ್ಗಾವಣೆಗೊಂಡಿದ್ದರೂ ಕೂಡ ಈ ಸೊಸೈಟಿ ಬಗ್ಗೆ ಭಾಳಷ್ಟು ನಾನು ಆಸಕ್ತಿ ವಹಿಸಿ ಕಾಳಜಿ ವಹಿಸಿ ಇದರ ಅಭಿವೃದ್ಧಿ ಕಾರ್ಯದಲ್ಲಿ ನಾನು ಭಾಳಷ್ಟು ಪ್ರಯತ್ನ ಮಾಡಿದ್ದೇನೆ. ಮುಖ್ಯವಾಗಿ ಉಡುಪಿ ಜಿಲ್ಲೆಯ ಡೆಪ್ಯೂಟಿ ಆಗಿದ್ದಾಗ ಇಲ್ಲಿಯ ಹೆಚ್ಚಿನ ಸೊಸೈಟಿಗಳಿಂದ ಅನುದಾನ ಪಡೆದು ಡೊನೇಷನ್ ಪಡೆದು ಈ ಸಂಘದ ಬಿಲ್ಡಿಂಗ್ ಕಟ್ಟಡವನ್ನು ನಿರ್ಮಾಣ ಮಾಡುವಲ್ಲಿ ಭಾಳಷ್ಟು ಆಸಕ್ತಿ ವಹಿಸಿದ್ದೇನೆ. ಇದೊಂದು ಯಾಕಂದರೆ ಸೈನಿಕ ಸೇವೆಯ ನಂತರ ನಾಗರಿಕ ಸೇವೆಗೆ ಬಂದಾಗ ನಾಗರಿಕ ಜೀವನದಲ್ಲಿ ಇವರನ್ನು ಯಾರೂ ಗುರುತಿಸುವುದಿಲ್ಲ. ಮಾಜಿ ಸೈನಿಕರನ್ನು ಹಲವು ಸಮಸ್ಯೆಗಳಿವೆ. ಸರ್ಕಾರದಿಂದ ಬೇಕಾದ ಸವಲತ್ತುಗಳನ್ನು ಕೊಡ್ತಾರೆ. ಅವೆಲ್ಲ ಪುಸ್ತಕದಲ್ಲಿ ಇರ್ತಲ್ಲದೆ ಅದು ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿ ಯಾರಿಗೂ ಲಭಿಸ್ತಿಲ್ಲ. ಆದ್ದರಿಂದ ನಾವು ಈ ಸೊಸೈಟಿ ಮಾಡಿ ನಮ್ಮ ಹಕ್ಕು ಬಾಧ್ಯತೆಗಳನ್ನು ಸರ್ಕಾರದ ಮುಂದೆ ಮಂಡಿಸಲಿಕ್ಕೆ ನಮ್ಮ ಮಾಜಿ ಸೈನಿಕರ ವೇದಿಕೆ, ಹಾಗೆ ನಮ್ಮ ಮಾಜಿ ಸೈನಿಕರ ನಾಗರಿಕ ಜೀವನದಲ್ಲಿ ಪುನರ್ವಸತಿಗೊಳ್ಳಬೇಕಾದರೆ ಅವರಿಗೆ ಆರ್ಥಿಕ ಸೌಲಭ್ಯ ಬೇಕಾಗ್ತದೆ. ಆ ಸೌಲಭ್ಯಕ್ಕಾಗಿ ನಾವು ಈ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿ ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡಿದ್ದೀವಿ. ಇದರಲ್ಲಿ ನಾವು ಭಾಳಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ. ಯಾಕಂತ ಹೇಳಿದರೆ ಮಾಜಿ ಸೈನಿಕರಿಂದ ಸೇವೆ ಬಿಟ್ಟು ಬರುವಾಗ ಅವ್ರದ್ದು ಸ್ವಲ್ಪ ಹಣ ಇರ್ತದೆ, ದುಡ್ಡಿರ್ತದೆ. ಅದನ್ನು ನಾವು ಇಲ್ಲಿ ಠೇವಣಿ ತಗೊಂಡು ಅವಶ್ಯಕತೆ ಬಿದ್ದವರಿಗೆ ನಾವು ಅದನ್ನು ಸಾಲ ಕೊಡ್ತಾ ಇದ್ದೇವೆ. ಈ ರೀತಿ ಇಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಅಭಿವೃದ್ಧಿ ಆಗಿದೆ. ಕಳೆದ ಸುಮಾರು ಒಂದು 38-39 ವರ್ಷಗಳಿಂದ ಹಂತ ಹಂತವಾಗಿ ಇದು ಬೆಳೆದು ಇವತ್ತು ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಮಾಜಿ ಸೈನಿಕರ, ಯಾಕಂದರೆ ಮಾಜಿ ಸೈನಿಕರ ಅಸ್ತಿತ್ವವನ್ನು ಈ ಜಿಲ್ಲೆಯಲ್ಲಿ ನಾವು ಎಲ್ಲರೂ ನೋಡುವಂತೆ ಮಾಡಿದ್ದು ಈ 2 ಸಂಸ್ಥೆಗಳನ್ನು, ಮಾಜಿ ಸೈನಿಕರ ಸೊಸೈಟಿ ಮತ್ತು ಮಾಜಿ ಸೈನಿಕರ ವೇದಿಕೆ. ಇದರ ಮೂಲಕ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಪಡೆದಿದ್ದೇವೆ. ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಈ ಹಂತಕ್ಕೆ ನಾವು ಇವತ್ತು ಬಂದಿದ್ದೇವೆ. ನಮ್ಮ ಕೆಲವೊಂದು ನಮ್ಮ ಪರ್ಫಾರ್ಮೆನ್ಸ್ ನೋಡಿ ನಮಗೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಹಾಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ನಾವು ಪಡೆದಿದ್ದೇವೆ. ನಮ್ಮ ಏನು ಮೂಲಭೂತ ಉದ್ದೇಶ ಇದೆ, ಧ್ಯೇಯೋದ್ದೇಶಗಳಿದೆ ನಮ್ಮ ಸಂಘದ ಬಯಲಾದಲ್ಲಿ, ಅದರಲ್ಲಿ ಭಾಳಷ್ಟು ನಾವು ಅದನ್ನು ಅನುಷ್ಠಾನಗೊಳಿಸಿ ಅಭಿವೃದ್ಧಿಯನ್ನು ಸಾಧಿಸ್ತೇವೆ ಎನ್ನುವುದಕ್ಕೆ ಇದೊಂದು ಉತ್ತಮ ನಿದರ್ಶನ ನಮ್ಮ ಸಂಘ. ಆಮೇಲೆ ಹೆಚ್ಚಿನ ನಮ್ಮ ನಿರ್ದೇಶಕರು ವಯೋ ನಿವೃತ್ತಿ ಹೋಗಿ ತೀರಿ ಹೋಗಿದ್ದಾರೆ. ನಾವು ಇಲ್ಲಿ
ಭಾಳಷ್ಟು ವರ್ಷ ಇದರಲ್ಲಿದ್ದರೂ ಕೂಡ ಈಗ ವಯಸ್ಸಿನ ಕಾರಣದಿಂದಾಗಿ ನಾನು ಕೂಡ ಈಗ ಕೇವಲ ಇಲ್ಲಿ ಡೈರೆಕ್ಟರ್ ಆಗಿದ್ದೇನಲ್ಲದೆ ಹೆಚ್ಚಿನ ಇನ್ವಾಲ್ವ್ಮೆಂಟ್ ನಮ್ಮದು ಇರುವುದಿಲ್ಲ. ಅಂದರೆ ಈಗ ಅವಶ್ಯಕತೆ ಇರುವುದಿಲ್ಲ. ಇದು ಒಂದು ಸ್ವಾವಲಂಬನೆಯ ಮಟ್ಟಕ್ಕೆ ಹಂತಕ್ಕೆ ಬಂದಿದೆ. ಆದ್ದರಿಂದ ಇದರಲ್ಲಿ ಯಾವುದೇ ನಮ್ಮ ಒಂದು ಇಂಟರ್ಫಿರೆನ್ಸ್ ಅವಶ್ಯಕತೆ ಇಲ್ಲ. ತನ್ನಿಂದಾನೇ ಅದು ಬೆಳೀತಾ ಇದೆ. ನಮಗೆ ಉತ್ತಮ ಇವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಕ್ಕಿದ್ದಾರೆ. ಅವರು ಮಿಲಿಟರಿ ಸೇವೆಯಲ್ಲಿ ಇಲ್ಲದಿದ್ದರೂ ಕೂಡ ಮಿಲಿಟರಿಯವರೊಂದಿಗಿನ ಸಹವಾಸದಿಂದಾಗಿ ಅವರು ಮಿಲಿಟರಿಯವರಂತೆ ಕಾಣ್ತಾರೆ. ಅವರ ಹೇರ್ ಕಟ್ ಅವರೆಲ್ಲ ನೋಡುವಾಗ. ಅದರಿಂದ ಅವರಿಗೆ ನಾವೊಂದು ಆನರರಿ ರ್ಯಾಂಕ್ ಕೊಡಬೇಕಂತ ಇದ್ದೇವೆ ಅವರಿಗೆ. ಸೊ ಇವಿಷ್ಟು ಹೇಳ್ತಾ ನಾನು ನಾನು ಇದರಲ್ಲಿ ಸರ್ವಿಸಲ್ಲಿದ್ದೆ. ಸೊಸೈಟಿ ಸಹಕಾರ ಇಲಾಖೆಯ ಅಧಿಕಾರಿಯಾಗಿ ಅದೊಂದು ಆ ಕಾರಣದಿಂದಾಗಿ ನಾವಿಲ್ಲಿ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ಇನ್ನಷ್ಟು ಬೆಳಗಿ ಬರಲಿ. ಇದಕ್ಕೆ ಬರುವಂಥ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಡೈರೆಕ್ಟರ್ಸ್ ಎಲ್ಲ ನಮ್ಮ ಮಾಜಿ ಸೈನಿಕರೇ ಆಗಿರೋದ್ರಿಂದ ಇದು ಭಾಳ ಒಂದು ಶಿಸ್ತಿನಲ್ಲಿ ನಡೆಯುತ್ತಿರುವಂಥ ಸಂಸ್ಥೆ. ಇದರ ಬಗ್ಗೆ ಯಾವುದೇ ಇದು ಬೇಡ. ನಾವು ಈ ನಮ್ಮ ವೇದಿಕೆ ವತಿಯಿಂದ ಅದಿರಗಡಲ್ಲಿ ಯುದ್ಧ ಸ್ಮಾರಕವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಸರ್ಕಾರದಿಂದ ನಮಗೆ ಒಂದು ಚಿಕ್ಕಾಸು ನಾವು ಅದರಲ್ಲಿ ಪಡೀಲಿಲ್ಲ. ನಾವೇ ಎಲ್ಲ ಡೊನೇಷನ್ ತಗೊಂಡು ಸಂಗ್ರಹ ಮಾಡಿ ಯುದ್ಧ ಸ್ಮಾರಕವನ್ನು ನಾವು ಮಾಡಿದ್ದೇವೆ. ಸರ್ಕಾರ ಮಾಡಬೇಕಾದ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಇದು 15th ಆಗಸ್ಟ್, 26 ಜನವರಿ ರಾಷ್ಟ್ರೀಯ ಹಬ್ಬಗಳು ಅಲ್ಲಿ ನಡೀತದೆ. ಅದಕ್ಕೆ ಉಡುಪಿ ಜಿಲ್ಲೆಯ ಸಮಸ್ತ ಆಡಳಿತ ಯಂತ್ರ ಅಲ್ಲಿಗೆ ಬರ್ತದೆ. DC ಅವರಾಗಲಿ, SP ಅವರು ಎಲ್ಲ, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಬಂದು ಮೃತ ಸೈನಿಕರಿಗೆ ಶ್ರದ್ಧಾಂಜಲಿ ಕೊಟ್ಟು ಆನಂತರ ಅವರು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೊರಡ್ತಾರೆ. ಇದು ವರ್ಷ ಪ್ರತಿ ನಡೆಯುವಂಥ ಪ್ರಕ್ರಿಯೆ. ಈ ರೀತಿಯ ಇಂಥ ಒಂದು ವ್ಯವಸ್ಥೆ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಸೊ ಈ ಹಂತಕ್ಕೆ ನಾವು ತಂದಿದ್ದೇವೆ. ನಮಗೆ ಇವತ್ತು ಭಾಳ ಒಂದು ತೃಪ್ತಿ ಇದೆ. ಯಾಕಂದರೆ ನಾವು ಅಷ್ಟೊಂದು ಸ್ಟ್ರಗಲ್ ಮಾಡಿ ಸ್ಥಾಪನೆ ಮಾಡಿದಂಥ ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ಹೆಸರನ್ನು ಪಡೆದಿದೆ. ಇದು ನಮಗೆ ಒಂದು ರೀತಿಯ ಧನ್ಯತಾ ಭಾವನೆ ಇದೆ. ಈ ಮಾಜಿ ಸೈನಿಕರ ಸಹಕಾರ ಸಂಘನ ಹುಟ್ಟು ಹಾಕೋ ಉದ್ದೇಶ ಏನಿದೆ? ಮಾಜಿ ಸೈನಿಕರ ಸಹಕಾರ ಸಂಘ ಸ್ಥಾಪನೆಯ ಹಿನ್ನೆಲೆ ನೋಡಿದಾಗ 1987ರಲ್ಲಿ ವರ್ಷ ಪ್ರತಿ ಆಚರಿಸುತ್ತಿರುವ ಮಾಜಿ ಸೈನಿಕರ ದಿನಾಚರಣೆ ಕರ್ನಾಟಕ ಸರ್ಕಾರದಲ್ಲಿ ಆಚರಿಸಲ್ಪಟ್ಟಿತು. ಅಂದಿನ ಗವರ್ನರ್ ಆಗಿದ್ದ ಅಶೋಕ್ನಾಥ್ ಬೆನರ್ಜಿ ಅವರು ಮಾಜಿ ಸೈನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ರಾಷ್ಟ್ರದಲ್ಲಿ ಸುಮಾರು ವರ್ಷಕ್ಕೆ 60,000ದಷ್ಟು ಸೈನಿಕರು ನಿವೃತ್ತಿಗೊಳ್ತಾ ಇದ್ದಾರೆ. ಅವರಿಗೆ ಪುನರ್ವಸತಿ ಕಲ್ಪಿಸುವುದು ಸರ್ಕಾರಕ್ಕೆ ಬಹುದೊಡ್ಡ ಸಮಸ್ಯೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಮಾಜಿ ಸೈನಿಕರು ಸಂಘಟನೆಗೊಂಡು ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿ ಆ ಮೂಲಕ ತಮ್ಮ ಆರ್ಥಿಕ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾಗಿದೆ. ಎಲ್ಲದಕ್ಕೂ ನಾವು ಸರ್ಕಾರವನ್ನೇ ಕಾಣೋದು ಸರಿಯಲ್ಲ ಅಂತ ಒಂದು ಸಂದೇಶ ಕೊಟ್ಟಾಗ ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಪ್ರತಿ ಜಿಲ್ಲೆಯಲ್ಲಿ ಕೂಡ ಮಾಜಿ ಸೈನಿಕರ ಸಹಕಾರ ಸಂಘ ಸ್ಥಾಪನೆಗೊಳ್ಳಬೇಕಂತ ನಿರ್ದೇಶನ ಕೊಟ್ಟರು. ಅದೇ ಪ್ರಕಾರ ಇಲ್ಲಿ ಬಂದಾಗ ನಾನು ಆವಾಗ ಪ್ರೊಫೆಷನಲ್ ಆಗಿದ್ದೆ. ಆ ನಿರ್ದೇಶನವನ್ನು ನಾವು ಜಿಲ್ಲಾಧಿಕಾರಿಯಿಂದ ಪಡೆದು ನಾನು ಅದನ್ನು ಸಂಘಟನೆ ಮಾಡ್ತೇನೆ ಅಂತೇಳಿ ಜವಾಬ್ದಾರಿ ತಗೊಂಡು ಇಲ್ಲಿ ಮಾಜಿ ಸೈನಿಕರ, ಯಾಕಂದರೆ ಉಡುಪಿಯಲ್ಲಿ ಮಾಜಿ ಸೈನಿಕರ ಒಂದು ಅಸ್ತಿತ್ವವೇ ಕಂಡು ಬರ್ತಿರಲಿಲ್ಲ. ನಾವು ಇದನ್ನು ಸೈನಿಕ ರ್ಯಾಲಿ ಮಾಡಿ ಷೇರು ಸಂಗ್ರಹ ಮಾಡಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ದೇವೆ. ಇದರಿಂದಾಗಿ ನಾವು ಹೆಚ್ಚಿನ ಮಾಜಿ ಸೈನಿಕರ ಅವರ ಪುನರ್ವಸತಿಗಾಗಿ ಆರ್ಥಿಕ ಸಾಲ ಸೌಲಭ್ಯವನ್ನು ಕೊಡ್ತಾ ಬಂದಿದ್ದೇವೆ. ಹೀಗೆ ಈ ಸೊಸೈಟಿ ಸ್ಥಾಪನೆಯಾಗಿ ಬೆಳೆದು ಬಂದಿದೆ. ಈ ಸಂಘದಲ್ಲಿ, ಮಾಜಿ ಸೈನಿಕರ ಸಹಕಾರ ಸಂಘದಲ್ಲಿ ಸದಸ್ಯರಿಗೆ ಮತ್ತು ಅವರ ಅವಲಂಬಿತರಿಗೆ ಅಥವಾ ಸಾಮಾನ್ಯ ವರ್ಗದವರಿಗೆ ಏನು ಬೆನಿಫಿಟ್ಟು, ಏನು ಉದ್ದೇಶದಿಂದ ನಾವು ಮಾಡುವಾಗ ಅವ್ರಿಗೆ ಏನು ಅನುಕೂಲಕರ ಆಗ್ತಾ ಇದೆ? ಇಲ್ಲಿ ನಾವು ನಮ್ಮ ಸದಸ್ಯರಿಂದ ಅವರಿಂದ ಕೆಲವು ಉಳಿತಾಯ ಹಣವನ್ನು ನಾವು ಸಂಗ್ರಹ ಮಾಡ್ತೇವೆ. ಅವರಿಂದ ಇರುವಂಥ ಹಣವನ್ನು ಅವರಿಗೆ ಹೈಯೆಸ್ಟ್
ಅದನ್ನು ಬಡ್ಡಿಯನ್ನು ಕೊಟ್ಟು ಅವರ ಹಣವನ್ನು ಹಾರ್ಡ್ ಅರ್ನ್ಡ್ ಮನೆಯನ್ನು ನಾವಿಲ್ಲಿ ಡೆಪಾಸಿಟ್ ಆಗಿ ತಗೊಂಡು ಅದಕ್ಕೆ ಉತ್ತಮ ರೀತಿಯ ಬಡ್ಡಿ ಕೊಡ್ತಾ ಇದ್ದೇವೆ. ಅದಲ್ಲದೆ ಹಣಕಾಸಿನ ಸಾಲ ಸೌಲಭ್ಯದ ಅವಶ್ಯಕತೆ ಇದ್ದಂಥ ನಮ್ಮ ಮಾಜಿ ಸೈನಿಕರು ಇಲ್ಲಿ ಬಂದು ಸಾಲ ಪಡೆಯುತ್ತಾರೆ. ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ನಾವು ಸಾಲ ಕೊಡ್ತೇವೆ. ಮತ್ತು ಅದು ಇವರಿಗೆ ಮಾತ್ರವಲ್ಲ, ಅವರ ಅವಲಂಬಿತರಿಗೂ ಕೂಡ. ಅಂದರೆ ಇಲ್ಲಿ ಇನ್ನೊಂದು ವರ್ಗದ ಇವರು ಸದಸ್ಯರು, ಬಿ ವರ್ಗದ ಸದಸ್ಯರು, ಮಾಜಿ ಸೈನಿಕರ ಅವಲಂಬಿತರು ಕೂಡ ಇಲ್ಲಿ ಮೆಂಬರ್ ಆಗ್ಬೋದು. ಅವರು ಶೇರನ್ನು ಪಡೆಯಬಹುದು. ಶೇರ್ ಪಡೆದರೆ ಪ್ರತಿ ಮಹಾಸಭೆಯಲ್ಲಿ ಘೋಷಣೆ ಮಾಡುವಂಥ ಡಿವಿಡೆಂಟ್ ಏನಿದೆ, ಲಾಭಾಂಶ ಏನಿದೆ, ಅದನ್ನು ಅವರು ಪಡೀತಾರೆ. ಈಗ ನಾವು ಇತ್ತೀಚೆಗೆ 20% ನಾವು ಇದು ಕೊಡ್ತಾ ಬಂದಿದ್ದೇವೆ. ಈ ವರ್ಷ ಶೇಕಡ 20% ನಾವು ಡಿವಿಡೆಂಡ್ ಕೊಡ್ತಾ ಇದ್ದೇವೆ. ಇದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸೌಲಭ್ಯಗಳನ್ನು, ಹಣಕಾಸಿನ ವ್ಯವಸ್ಥೆಯನ್ನು ನಾವು ನಮ್ಮ ಸದಸ್ಯರಿಗೆ, ಮಾಜಿ ಸೈನಿಕರಿಗೆ ನಾವು ಒದಗಿಸಿಕೊಟ್ಟು, ಮಾಜಿ ಸೈನಿಕರು ಮಾತ್ರವಲ್ಲ, ಇನ್ನೊಂದು ನಮ್ಮಲ್ಲಿ ವರ್ಗದ ಸದಸ್ಯರಿದ್ದಾರೆ, ಬಿ ವರ್ಗದವರು, ಅದು ಜನಸಾಮಾನ್ಯರು, ಅವರು ಕೂಡ ಇಲ್ಲಿ ಮೆಂಬರ್. ಆದರೆ ನಾವಿಲ್ಲಿ ಯಾವುದೇ ರೀತಿಯ ಭೇದ ಭಾವ ಮಾಡೋದಿಲ್ಲ. ಮಾಜಿ ಸೈನಿಕರಿಗೆ ಒಂದು ರೇಟು ಮತ್ತು ಇವರಿಗೆ ಜನಸಾಮಾನ್ಯರಿಗೆ ಒಂದು ರೇಟ್ ಅಂತ ಇಲ್ಲ, ಎಲ್ಲರಿಗೂ ಒಂದೇ ರೀತಿ. ಯಾಕಂದರೆ ಸಹಕಾರಿ ತತ್ವದಲ್ಲಿ ಸಮಾನತೆ ಎಂಬುದು ಭಾಳ ಮುಖ್ಯ. ಆ ಸಮಾನತೆಯನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ. ಮಾಜಿ ಸೈನಿಕರಿಗೆ ಮತ್ತು ಇತರ ಸದಸ್ಯರಿಗೆ ನಾವು ಈ ಎಲ್ಲ ಸವಲತ್ತುಗಳನ್ನು ಒದಗಿಸ್ತೇವೆ. ನಿಮ್ಮ ಆಡಳಿತ ಮಂಡಳಿಯಲ್ಲಿ ಮಾಜಿ ಸೈನಿಕರ ಸದಸ್ಯರು 10 ಜನ ಇದ್ದಾರೆ. 1 ಜನ ಮಾಜಿ ಸೈನಿಕರ ಅವಲಂಬಿತರು 1 ಜನ ಇದ್ದಾರೆ. ಮತ್ತು ಇನ್ನು 4 ಜನ ಮಾಜಿ ಸೈನಿಕರಲ್ಲಿ ಬೇರೆ ತರಗತಿ ಸಾಮಾನ್ಯ ವರ್ಗಕ್ಕೆ ಆಡಳಿತ ಮಂಡಳಿಯ ಸಮೃದ್ಧಿಯಾದ ಒಂದು ಸದಸ್ಯರು. ಇದರಲ್ಲಿ 1,55,55,555 ರೂಪಾಯಿ ಈ ವರ್ಷದ ವರದಿ ವರ್ಷದ ಹಿಂದೆ ನಡೆದಂಥ 24-25ನೇ ಸಾಲಿನಲ್ಲಿ 1,55,55,555 ರೂಪಾಯಿ ನಿವ್ವಳ ಲಾಭಾಂಶ ಬಂದಿದ್ದು 22% ಅಷ್ಟು ಡಿವಿಡೆಂಡನ್ನು ನೀವು ಘೋಷಣೆ ಮಾಡಿ ಕೊಟ್ಟಿದ್ದೀರಿ. ಮುಂದೆ ಅಥವಾ ಇನ್ನೂ ಕೂಡ ಮುಂದೆ ಉತ್ಕೃಷ್ಟವಾಗಿ ಅದನ್ನು ಇನ್ನೂ ಕೂಡ ಜಾಸ್ತಿ ಮಾಡೋದಕ್ಕಾಗಲಿ, ಇದಕ್ಕಾಗಲಿ ನಿಮಗೆ ಪ್ರೇರಣೆ ಮತ್ತು ಇದಕ್ಕೆ ಹೇಗೆ ವರ್ಕ್ ಮಾಡಬೇಕು ಅಂತ ಏನು ನಿಮಗೆ ಪ್ಲ್ಯಾನಿಂಗ್ ಹೇಗಿದೆ? ನಮ್ಮಲ್ಲಿ ಸಾಲ ಪಡೆದಂಥ, ಈಗ ನೀವು ಬೇರೆ ಸೊಸೈಟಿಗಳಲ್ಲಿ ನೋಡ್ತೀರಿ, ನೀವು ಸಾಲ ಕೊಡ್ತಾರೆ, ಆಡಳಿತ ಮಂಡಳಿಯವರು ಕೂಡ ಸಾಲ ಕೊಡಲಿಕ್ಕೆ ಭಾಳ ಒತ್ತಡ ತರ್ತಾರೆ, ಮಾಡ್ತಾರೆ. ಆದರೆ ಅದರ ವಸೂಲಾತಿ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ವಸೂಲಾತಿ ಆಗ್ತಾನೇ ಇಲ್ಲ, ಭಾಳ ಕಷ್ಟ ಆಗ್ತದೆ. ಭಾಳಷ್ಟು ಸೊಸೈಟಿಗಳು ಮುಳುಗಡೆ ಆಗಲಿಕ್ಕೆ ಕಾರಣ ಇದೆ. ಕೊಟ್ಟ ಸಾಲ ವಾಪಸ್ ಬರದಿದ್ದರೆ ಅವ್ರು ಹೇಗೆ ಬದುಕಬೇಕು? ಬಟ್ ಇಲ್ಲಿ ಹಾಗಲ್ಲ. ನಮ್ಮ ಇದರಲ್ಲಿ ಈ ವರ್ಷ ಮಾತ್ರ 99% ಆಗಿದೆ. ಇಲ್ಲದಿದ್ದರೆ ನಾವು 100% ವಸೂಲಾತಿ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನಮಗೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದೆ, ಸತತವಾಗಿ ನಮ್ಮ ಪರ್ಫಾರ್ಮೆನ್ಸ್ ನೋಡಿ. ನಾವು 100ಕ್ಕೆ 100% ರಿಕವರಿ ಮಾಡ್ತಾಯಿದ್ದೀವಿ. ಇದು ನಮ್ಮ ಸದಸ್ಯರನ್ನು ನಾವು, ಯಾಕಂದರೆ ಅಂಥ ಒಂದು ವಸೂಲಾತಿಯ ಶಿಸ್ತನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ. ಸಾಲ ಪಡೆದ ಇವರು ಸದಸ್ಯರು ಪ್ರಾಮಾಣಿಕವಾಗಿ ಬಡ್ಡಿ ಸಮೇತ ಅವರಲ್ಲಿ ಮರುಪಾವತಿಯನ್ನು ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ನಮಗೆ ಭಾಳ ಒಂದು ತೃಪ್ತಿ ಇದೆ. ನಮ್ಮಲ್ಲಿ ವಸೂಲಾತಿ ಚೆನ್ನಾಗಿದೆ. ಇದು ನಮ್ಮ ಪರ್ಫಾರ್ಮೆನ್ಸ್. ಇದರಿಂದಾಗಿ ನಮಗೆ ಹೆಚ್ಚು ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನಾವು ಲಾಸಲ್ಲಿ ಇರಲೇ ಇಲ್ಲ. ಯಾವ ವರ್ಷವೂ ನಮ್ಮ ಸೊಸೈಟಿ ಲಾಸಲ್ಲಿ ಇರಲಿಲ್ಲ. ಇನ್ನು ಉತ್ಕೃಷ್ಟ ಮಟ್ಟಕ್ಕೆ ಬೆಳೆದು, ಹೌದು, ಉತ್ಕೃಷ್ಟವಾಗಿ ನಾವು ಅದನ್ನು ಬೆಳೀತಾ ಬಂದಿದೆ. ಇವತ್ತು 1,55,00,000 ಈ ವರ್ಷದ ನಮ್ಮ ಲಾಭಾಂಶ. ಅದರಲ್ಲಿ 22% ನಾವು ಷೇರುದಾರರಿಗೆ ಡಿವಿಡೆಂಡ್ ಕೊಟ್ಟಿದ್ದೇವೆ, ಲಾಭಾಂಶವನ್ನು ಅವರಿಗೆ ಹಂಚಿದ್ದೇವೆ. ಇನ್ನೂ ಇದರಲ್ಲಿದೆ, ನಮ್ಮಲ್ಲಿ ನಿಧಿ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿದೆ. ಈ ಸೊಸೈಟಿಯನ್ನು ಇನ್ನೊಂದು ಕಡೆ, ಬೇರೆ ಕಡೆ ನಾವೇನಾದರೂ ನಿವೇಶನ ಖರೀದಿ ಮಾಡಿ ಕಟ್ಟಡ ಕಟ್ಟಿ ಇದನ್ನು ಶಾಖೆಯನ್ನು ಮಾಡುವಂತಹ ಒಂದು ಪ್ರಸ್ತಾವನೆ ನಮಗಿದೆ. ಅದಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ನಮ್ಮ ಮಾಜಿ ಸೈನಿಕರು ಮಾತ್ರ ಅಲ್ಲ, ಅವರ ಜೊತೆ ಇತರ ನಾಗರಿಕರಿಗೂ, ಇದರ ಸದಸ್ಯರಿಗೂ ನಾವು ಕೂಡ ಈ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯ ಫೆಸಿಲಿಟಿ, ಸಹಕಾರಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.